ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈ ರೆಸಿಪಿ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸಿಂಪಲ್ ಆಗಿ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಅನ್ನದ ಜೊತೆಗೂ ನೀವು ಇದನ್ನು ಬಳಸ್ಕೋಬೋದು. ಕುಕ್ಕರ್ಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಕಡಲೆಬೇಳೆ. ನಾನಿಲ್ಲಿ ಮಸಾಲೆ ಜೀರಿಗೆ ಅರ್ಧ ಟೀ ಸ್ಪೂನು, ಮೆಂತ್ಯ ನೋಡಿ 1/4 ಟೀ ಸ್ಪೂನು, ಧನಿಯಾ ಅರ್ಧ ಟೀ ಸ್ಪೂನು, ಕಾಳು ಮೆಣಸು 5, ಒಂದು ಒಣಮೆಣಸಿನ್ಕಾಯಿ. ಜಾಸ್ತಿ ಮಸಾಲೆ ಇರಲ್ಲ, ಸಿಂಪಲ್ಲಾಗಿ ಬೇಗನೂ ಆಗುತ್ತೆ. ನಾನು ಗರಂ ಮಸಾಲ, ಸಾಂಬಾರು ಪುಡಿ ಏನೂ ಬಳಸ್ತಾ ಇಲ್ಲ. ಸಣ್ಣದೊಂದು ಈರುಳ್ಳಿ, ಒಂದು 4ರಿಂದ 5 ಬೆಳ್ಳುಳ್ಳಿ, 2 ಹಸಿಮೆಣಸು, ಸ್ವಲ್ಪ ಕರಿಬೇವು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ. ನಾನಿಲ್ಲಿ 2 ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಬದನೆಕಾಯಿ ಹಾಕೊಳ್ಳೋಣ. 1 ಆಲೂಗಡ್ಡೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿರೋದು. ಚಿಕ್ಕದೊಂದು ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಷ್ಟು ಖಾರದ ಪುಡಿ. ನಾನಿಲ್ಲಿ ಬ್ಯಾಡಗಿ ಖಾರ ಉಪಯೋಗಿಸ್ತಾ ಇದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಬಳಸಿರೋದ್ರಿಂದ ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆ ರಸ, ಬೆಲ್ಲ, ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ 2 ವಿಸಲ್ ಕೂಗಿಸ್ಕೊಳ್ಳೋಣ. ಬೆಂದಿದೆ, ಸ್ವಲ್ಪ ಮ್ಯಾಶ್ ಮಾಡೋಣ. ಒಂದು ಅರ್ಧ ಕಪ್ನಷ್ಟು ನೀರು ಸೇರಿಸಿ 1-2 ನಿಮಿಷ ಕುದಿಸ್ಕೊಳ್ಳೋಣ. 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿರೋದು. ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.